ಬೇಸಿಗೆ ಬೇಗೆಗೆ ನವಜಾತ ಶಿಶುಗಳು ಮತ್ತು ಬಾಣಂತಿಯರು ಹೈರಾಣಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಾರ್ಡ್ಗೆ ಇದೆಂಥ ದುಸ್ಥಿತಿ ಬಂತು ಅನ್ನುವಂಥ ರೀತಿಯಾದಂತಹ ಮಾತುಗಳನ್ನು ಜನರು ಮಾತನಾಡ್ತಾ ಇದ್ದಾರೆ. ಏಕೆಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡ್ನಲ್ಲಿ ಈ ಕೂಲಿಂಗ್ ಆಗಬೇಕಾದಂತಹ ವ್ಯವಸ್ಥೆಗಳೇ ಮಾಡಲಾಗಿಲ್ಲ. ಯಾಕೆಂದರೆ ಬೇಸಿಗೆ ಜಾಸ್ತಿ ಇದೆ. ಒಂದು ತಿಂಗಳಿಗೆ ನೂರಾರು ಹೆರಿಗೆಯನ್ನು ಮಾಡಿಸುವಂಥ ಆಸ್ಪತ್ರೆ ಇದು. ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಆ ಆಸ್ಪತ್ರೆಯ ದುಸ್ಥಿತಿ ಅನಾವರಣ ಆಗಿದೆ. ಮಗು ಎ ಸಿ ವಾರ್ಡ್ನಲ್ಲಿ ಹುಟ್ಟಬೇಕು ಅನ್ನುವ ಉದ್ದೇಶ. ಆದರೆ ಈ ಕನಸು ಕಟ್ಟಿ ಯೋಜನೆ ಜಾರಿಗೆ ತಂದಿರುವಂಥದ್ದು ಸರ್ಕಾರ. ಈ ಯೋಜನೆಗೆ ಎಳ್ಳು ನೀರು ಬಿಟ್ಟಿರುವಂಥದ್ದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಹೊಸಪೇಟೆ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯ ದುಸ್ಥಿತಿ ಇದು. ಲಕ್ಷ ಖರ್ಚು ಮಾಡಿ ಎ ಸಿಗಳು ಹಾಕಿಸಲಾಗಿದೆ. ಆದರೆ ಎ ಸಿಗಳ ಕೆಲಸನೇ ಮಾಡ್ತಾ ಇಲ್ಲ. ಫ್ಯಾನ್ಗಳಲ್ಲಿ ಕೆಲವು ತಿರುಗಿದ್ರೆ ಇನ್ನು ಕೆಲವು ತಿರುಗುತ್ತಾನೆ ಇಲ್ಲ. ತಿರುಗೋದು ಬಿಡಿ, ಅಲುಗಾಡ್ತಾನೆ ಇಲ್ಲ ಅಂತೆ. ಹಂಗಂದ್ರೆ ಹಾಗೆ ನಿಂತವೆ. ಹೆರಿಗೆಗೆ ಬರುವಂತಹ ಜನರು ಹೊರಗಿನಿಂದಲೇ ಫ್ಯಾನ್ ತರಬೇಕಾದಂಥ, ಟೇಬಲ್ ಫ್ಯಾನ್ ತರಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋಂಥ ಒಂದು ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಇದು ಈ ಆಸ್ಪತ್ರೆ, ಬಳ್ಳಾರಿ ಆಸ್ಪತ್ರೆಯ ಹೆರಿಗೆ ಆಸ್ಪತ್ರೆಯ ಸದ್ಯದ ದುಸ್ಥಿತಿ ಅನ್ನುವಂಥದ್ದು. ಅಲ್ಲಿ ನೋಡಿ, ಟೇಬಲ್ ಫ್ಯಾನ್ಗಳನ್ನ ತಂದಿಕ್ಕೊಂಡು ಪಾಪ ಬಾಣಂತಿಯರು ಆಮೇಲೆ ಆ ಮಕ್ಕಳಿಗೆ ಹಾರೈಕೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಎ ಸಿ ನಾಮಕಾವಸ್ಥೆಗೆ ಹಾಕಿದ್ದಾರೆ ವಿನಃ ಎ ಸಿ ವರ್ಕ್ ಆಗ್ತಾ ಇಲ್ಲ, ಫ್ಯಾನು ಕೆಲಸ ಮಾಡ್ತಾ ಇಲ್ಲ. ಅದು ಏನು ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಗೊತ್ತಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಬಂದು ಇಲ್ಲಿ ಕೂರಿಸ್ಬಿಟ್ಟು ಫ್ಯಾನು ಎ ಸಿ ಎಲ್ಲ ಆಫ್ ಮಾಡಿ ಇಟ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ. ಶಂಕರ್, ಈ ಒಂದು ನೂತನ ಜಿಲ್ಲೆ ವಿಜಯನಗರದ ಮಕ್ಕಳ ಹೆರಿಗೆ ವಿಭಾಗ ಈ ಒಂದು ಸದ್ದು ಮಾಡತಕ್ಕಂತಹ ಕಾರ್ಯ ನಡೆದಿದೆ. ಅದರಲ್ಲಿ ಮುಖ್ಯವಾಗಿ ಬೇಸಿಗೆಯ ಟೆಂಪರೇಚರ್ 38ರಿಂದ 40ರಿಂದ 41ವರೆಗೂ ಈ ಒಂದು ತಾಪಮಾನ ತೋರಿಸ್ತಿದೆ. ಇಂತಹ ಸಂದರ್ಭದಲ್ಲಿ ಹೆರಿಗೆಗೆ ಬಂದಂತಹ ಹೆರಿಗೆ ಆದ ನಂತರ ಕೂಸುಗಳು ಸಹ ಈ ಒಂದು ಫ್ಯಾನ್ ಗಾಳಿ ಇಲ್ಲದೆ, ಎ ಸಿ ಇಲ್ಲದೆ ಈ ಒಂದು ಬೇಸಿಗೆ ಬೆಗೆಯಲ್ಲಿಯೇ ಕುದ್ದು ಹೋಗುವಂತಹ ಪರಿಸ್ಥಿತಿ ಏರ್ಪಟ್ಟರೂ ಸಹ ಎಲ್ಲ ಒಂದು ಕಡೆ ಈ ಒಂದು ಜಿಲ್ಲಾಡಳಿತ, ಅದರಲ್ಲಿ ಈ ಒಂದು ಆರೋಗ್ಯ ಇಲಾಖೆಯು ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿರುವುದು ಅಧಿಕಾರಿಗಳಾಗಿರತಕ್ಕಂತಹ THO ಮತ್ತು DHO ಅವರು ಈ ಕುರಿತು ಬೇಸಿಗೆ ಮುಂಜಾಗ್ರತಾ ಕ್ರಮಗಳನ್ನು ಏಕೆ ಕೈಗೊಂಡಿಲ್ಲ ಎನ್ನುತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಕೇಳಿ ಬರತಕ್ಕಂತಹ ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರತಕ್ಕಂಥವರು ಮಾಧ್ಯಮ ವರ್ಗ ಮತ್ತು ಬಡವರೇ ಆಗಿರ್ತಾರೆ. ಅಂತವರು ತಮ್ಮ ಹೆರಿಗೆ ಸಮಯದಲ್ಲಿ ಬಂದು ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಅವರು ದುಡ್ಡು ಕೊಟ್ಟು ಇಲ್ಲ ಮನೆಯಿಂದನೇ ಫ್ಯಾನ್ ಅನ್ನು ಖರೀದಿ ಮಾಡಿಕೊಂಡು ಬರತಕ್ಕಂತಹ ಪರಿಸ್ಥಿತಿ ಏರ್ಪಟ್ಟಿರೋದು ಮತ್ತೊಂದು ದೌರ್ಭಾಗ್ಯ ಅಂತ ಹೇಳ್ಬಹುದಾಗಿದೆ. ಇಷ್ಟೆಲ್ಲರ ನಡುವೆ ಈಗ ನಾವು ಮಾಧ್ಯಮದವರು ಸುದ್ದಿ ಮಾಡಿದ ನಂತರ ಆದಷ್ಟು ಬೇಗ ತರಿಸಿಕೊಡುತ್ತೇವೆ ಅನ್ನತಕ್ಕಂತಹ ಭರವಸೆಯನ್ನು ನೀಡಿದರೆ ಅದನ್ನು ಯಶಸ್ವಿಗೊಳಿಸ್ತಾರಾ ಇಲ್ಲ ಎನ್ನತಕ್ಕಂಥದ್ದನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ಶಿವಶಂಕರ್. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.